ಕನ್ನಡ ಗದ್ಯಕ್ಕೆ ಪದ್ಯದ ಸತ್ವವನ್ನು ತುಂಬಿ ಸಮೃದ್ಧವಾದ ವಚನ ಸಾಹಿತ್ಯ ರಚಿತವಾದ ನಂತರ ಕನ್ನಡ ಪರಂಪರೆಯಲ್ಲಿ ಹುಟ್ಟಿಕೊಂಡದ್ದು ರಗಳೆ, ಷಟ್ಪದಿಗಳೆಂಬ ಪದ್ಯರೂಪಗಳು. ವಾಸ್ತವವಾಗಿ ವಚನಕಾರರು ಗದ್ಯದ ಸಾಮರ್ಥ್ಯವನ್ನು ತೋರಿಸಿಕೊಟ್ಟ ನಂತರ ಅದರ ಮುಂದಿನ ಕಾಲ ಒಳ್ಳೆಯ ಗದ್ಯ ಕಾವ್ಯದ ಯುಗವಾಗಬಹುದಾಗಿತ್ತು. ವಚನ ಗದ್ಯವನ್ನು ಕಥನಕ್ಕೆ ಬಳಸಿಕೊಂಡು ಇನ್ನೂ ಬೇರೆಯ ಪ್ರಯೋಗಗಳನ್ನು ಮಾಡುವ ಅವಕಾಶ ಮುಂದಿನ ಕವಿಗಳಿಗೆ ಇತ್ತು. ಈ ಲೆಕ್ಕಾಚಾರವನ್ನು ತಲೆಕೆಳಗು ಮಾಡಿ ರಗಳೆ, ಷಟ್ಪದಿಗಳೆಂಬ ಹೊಸ ರೂಪಗಳು ಹುಟ್ಟಿಕೊಂಡವು. ಆದರೆ ಹರಿಹರನಂಥ ಕವಿ ರಗಳೆಗಳನ್ನು ರಚಿಸುವ ಮುನ್ನ ಮತ್ತೆ ಆತ ಗಿರಿಜಾ ಕಲ್ಯಾಣದಂತಹ ಚಂಪೂ ಕಾವ್ಯವನ್ನು ಬರೆದದ್ದೇಕೆ ಎಂಬುದೇ ಆಶ್ಚರ್ಯದ ವಿಷಯವಾಗಿದೆ. ವಚನಕಾರರು ತಮಗೆ ಹಿಂದಿನ ಚಂಪೂ ಪರಂಪರೆಯ ಬಗ್ಗೆ ಎಂತಹ ನಿರ್ಲಕ್ಷ್ಯವನ್ನು ತಾಳಿದ್ದರೆಂಬುದನ್ನು ಆಗಲೇ ಪ್ರಸ್ತಾಪಿಸಿದ್ದೇವೆ. ಆದರೆ ವಚನಕಾರರ ನಂತರ ಅವರಿಗೆ ತೀರಾ ಸಮೀಪ ಕಾಲದವನಾದ ಹರಿಹರ ಚಂಪುವಿನ ಬಗೆಗೆ ವಚನಕಾರರಂತೆ ಪ್ರತಿಕ್ರಿಯೆ ತೋರಿಸದೆ ಆ ಪರಂಪರೆಗೆ ಕೊಡುಗೆಯಾಗುವಂತಹ ಗಿರಿಜಾ ಕಲ್ಯಾಣ ಎಂಬ ಚಂಪೂ ಕಾವ್ಯವನ್ನು ರಚಿಸಿದ್ದೇಕೆ ಎಂಬುದು ತೊಡಕಿನ ಸಂಗತಿಯಾಗಿದೆ. ಹರಿಹರನು ಮೊದಲು ರಗಳೆಗಳನ್ನೇ ಬರೆದನಂತೆ. ಅನಂತರ ಅಂದಿನ ಪಂಡಿತರು ಹರಿಹರನನ್ನು ರಗಳೆಯ ಕವಿ ಎಂದು ಅಪಹಾಸ್ಯ ಮಾಡಿದ್ದರಿಂದ ತಾನು ಚಂಪೂ ರೀತಿಯಲ್ಲಿ ಪ್ರೌಢವಾಗಿ ಬರೆಯಬಲ್ಲನೆಂದು ತೋರಿಸಲು ಸವಾಲಿಗಾಗಿ ಗಿರಿಜಾ ಕಲ್ಯಾಣವನ್ನು ಬರೆದನೆಂದು ಕೆಲವರು ಹೇಳುತ್ತಾರೆ. ನಮಗೇನೋ ಹಾಗೆ ತೋರುವುದಿಲ್ಲ. ನಮಗನ್ನಿಸುವುದು ಇಷ್ಟು: ವಚನಕಾರರು ಮೂಲತಃ ಒಂದು ಧಾರ್ಮಿಕ ಸಾಮಾಜಿಕ ಆಂದೋಲನದಲ್ಲಿ ಬದುಕಿದವರು. ವಚನಗಳು ಆ ಚಳುವಳಿಯ ಸಂದರ್ಭದ ಭಾವ, ಭಾವನೆ, ವಿಚಾರಗಳನ್ನು ತಿಳಿಸುವ ಮಾಧ್ಯಮವಾಗಬೇಕಾಗಿತ್ತು. ಅವರಿಗೆ ಅವು ಸಾಹಿತ್ಯವಾಗಿವೆಯೇ ಎಂಬ ಪ್ರಶ್ನೆ ಮುಖ್ಯವೇ ಆಗಿರಲಿಲ್ಲ. ಆದರೆ ಹರಿಹರ ಕವಿ ಆದುದರಿಂದ ಕವಿಯಾಗಿ ಈತ ತನಗಿಂತ ಹಿಂದಿನ, ಅಂದರೆ ವಚನಕಾರರಿಗಿಂತ ಹಿಂದಿನ ಕನ್ನಡ ಸಾಹಿತ್ಯ ಪರಂಪರೆಯೊಂದಿಗೆ ಸಂಬಂಧಿಸಿಕೊಳ್ಳುವುದು, ಆ ಪರಂಪರೆಯ ಅರಿವನ್ನು ಇರಿಸಿಕೊಳ್ಳುವುದು ಮತ್ತು ತನ್ನ ಪ್ರತಿಕ್ರಿಯೆಗಳನ್ನು ದಾಖಲೆ ಮಾಡುವುದು ಅವಶ್ಯಕವಾಗಿತ್ತು. ಈ ಕಾರಣದಿಂದ ಅವನು ಗಿರಿಜಾ ಕಲ್ಯಾಣವನ್ನು ಬರೆಯುವುದರ ಮೂಲಕ ತನಗಿಂತ ಹಿಂದಿನ ಚಂಪೂ ಪರಂಪರೆಯಲ್ಲಿಯೂ ಬರೆಯಬಲ್ಲೆನು ಎಂಬುದನ್ನು ಸವಾಲಾಗಿ ತೋರಿಸಿ ಇನ್ನು ಮುಂದೆ ಆ ರೀತಿ ಬರೆಯುವುದಿಲ್ಲ ಎಂಬುದನ್ನು ರಗಳೆಯ ರಚನೆಗಳ ಮೂಲಕ ಸೂಚಿಸಿ ತನ್ನ ಸ್ವಂತಿಕೆಯನ್ನು ಪ್ರಕಟಿಸಿದ್ದಾನೆ. ಹಾಗೆ ನೋಡಿದರೆ ಹರಿಹರನ ಗಿರಿಜಾ ಕಲ್ಯಾಣ ಚೌಕಟ್ಟಿನಲ್ಲಿ ಮಾತ್ರ ಚಂಪೂವನ್ನು ಹೋಲುತ್ತದೆಯೇ ಹೊರತು ಚಂಪೂ ಯುಗದ ಕವಿಗಳ ದೃಷ್ಟಿ, ಧ್ಯೇಯ, ಧೋರಣೆಗಳನ್ನಲ್ಲ ಎಂಬುದನ್ನು ಮರೆಯಬಾರದು. ಹರಿಹರನ ಗಿರಿಜಾ ಕಲ್ಯಾಣ ವಚನಕಾರರ ವಿಚಾರಕ್ರಾಂತಿಯ ನಂತರದ ಸ್ವತಂತ್ರ ಯುಗವೊಂದರ ಮನೋಧರ್ಮವನ್ನು ತಕ್ಕಷ್ಟು ಪ್ರತಿನಿಧಿಸುತ್ತದೆ. ಇದು ಹೇಗಾದರೂ ಇರಲಿ, ಕನ್ನಡ ಸಾಹಿತ್ಯದಲ್ಲಿ ಹರಿಹರನ ಸ್ಥಾನ ಭದ್ರವಾಗಿರುವುದು ಅವನು ಬರೆದ ರಗಳೆಗಳಿಂದಲೇ ಹೊರತು ಅವನು ಅಕಸ್ಮಾತಾಗಿ ಬರೆದ ಒಂದೇ ಒಂದು ಚಂಪೂ ಕಾವ್ಯದಿಂದ ಅಲ್ಲ. ರಗಳೆ ಎನ್ನುವುದು ಹರಿಹರನು ತನ್ನ ಕಥನ ಕಾವ್ಯಗಳಿಗೆ ಮಾಧ್ಯಮವನ್ನಾಗಿ ಮಾಡಿಕೊಂಡ ಒಂದು ಛಂದಸ್ಸಿನ ರೂಪ. ಮೂಲತಃ ಮಾತ್ರ ನಿಯತವಾದ ಈ ಛಂದೋಬಂಧ ಹರಿಹರನಿಂದಾಗಿ ಒಂದು ಸಾಹಿತ್ಯ ರೂಪವಾಗಿ ಪರಿಣಮಿಸಿತು. ಉಳಿದ ಪದ್ಯಬಂಧಗಳು ಸಾಮಾನ್ಯವಾಗಿ 4 ಸಾಲಿನ ಒಂದು ಘಟಕವಾಗಿ ನಿಲ್ಲುತ್ತದೆ. ಆದರೆ ರಗಳೆ
ಹೀಗೆ ನಿಲ್ಲದೆ ಪಂಕ್ತಿಯಿಂದ ಪಂಕ್ತಿಗೆ ನಿರರ್ಗಳವಾಗಿ ಪ್ರವಹಿಸುತ್ತಾ ಭಾವನಿರೂಪಣೆ ಮಾಡುತ್ತದೆ. ರಗಳೆ ಎಂಬ ರೂಪ ವಾಸ್ತವವಾಗಿ ಹರಿಹರನಿಂದ ಆರಂಭವಾದುದಲ್ಲ. ಹರಿಹರನಿಗಿಂತ ಹಿಂದಿನ ಕವಿಗಳಲ್ಲಿ ಕ್ವಚಿತ್ತಾಗಿ ಪ್ರಯೋಗಕ್ಕೋ ಏನೋ ಎಂಬಂತೆ ಕಾಣಿಸಿಕೊಂಡಿತ್ತು. ಆದರೆ ಹರಿಹರ ಈ ಕ್ವಚಿತ್ತಾಗಿ ಬಳಕೆಯಾದ ಛಂದೋರೂಪವನ್ನು ಹಿಡಿದು ಪಳಗಿಸಿ ಪ್ರಯೋಗ ಮಾಡಿ ಅದಕ್ಕೆ ಒಂದು ವೈವಿಧ್ಯತೆಯನ್ನೂ ಸ್ಥಾನಮಾನವನ್ನು ದೊರಕಿಸಿಕೊಟ್ಟನು. ಹರಿಹರ ಮೂಲತಃ ಆವೇಶ ಪ್ರಧಾನವಾದ ಭಕ್ತ ಕವಿ. ಇಂತಹ ಆವೇಶದ ಮನೋಧರ್ಮಕ್ಕೆ ಹಿಂದಿನ ಪ್ರೌಢವಾದ ಚಂಪೂ ರೀತಿ ಒಗ್ಗುವುದಿಲ್ಲ ಎಂಬುದನ್ನು ಕಂಡುಕೊಂಡ ಹರಿಹರ ರಗಳೆಯನ್ನು ತನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡ. ಶಿವಶರಣರ ಬದುಕನ್ನು ತನ್ನ ಕಾವ್ಯದ ವಸ್ತುವನ್ನಾಗಿಸಿಕೊಂಡ ಹರಿಹರನಿಗೆ ಮತ್ತು ಆಯಾ ಶಿವಶರಣರ ಭಕ್ತ ಮನೋಧರ್ಮದಲ್ಲಿ ತನ್ನನ್ನು ತಾನೇ ಬೆಸೆದುಕೊಂಡ ಹರಿಹರನಿಗೆ ತೀರಾ ಲವಲವಿಕೆಯಿಂದ ಕೂಡಿದ ಸುದೀರ್ಘವಲ್ಲದ ಖಂಡ ಕಾವ್ಯ ರಚನೆಗೆ ರಗಳೆ ತಕ್ಕ ರೂಪ ಅನ್ನಿಸಿತು. ರಗಳೆಯಲ್ಲಿ ಹರಿಹರ ತರುವ ವೇಗ ವಿಶೇಷವಾದದ್ದು. ಕುಂಬರ ಗುಂಡಯ್ಯನು ನರ್ತಿಸಿದ ಪರಿಯನ್ನು ಚಿತ್ರಿಸುವ ಈ ನಿದರ್ಶನವನ್ನು ನೋಡಿ. ಕುಣಿದಾಡುತ್ತೆ ಮಡಕೆಗಳಂಬಾರಿಸಿ, ಕುಣಿದಾಡುತ್ತೆ ಕುಡಿಕೆಗಳಂಬಾರಿಸಿ, ಶಿವನಂ ಸುತ್ತಿ ಬರುತ್ತುಂಬಾರಿಸಿ, ಕುಣಿವುತೆ ಕೊರಲೆತ್ತುತೆ ನೆರೆ ಕೂಗುತೆ, ತೊನೆವುತೆ ತೂಗಾಡುತ್ತೆ ಸುಖಿಯಾಗುತ್ತೆ, ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಈ ಬರವಣಿಗೆಯಲ್ಲಿ ಕುಂಬರ ಗುಂಡಯ್ಯನು ಕುಣಿದಾಡಿದ ಕ್ರಿಯೆ ಭಾಷೆಯಲ್ಲಿ ಅಭಿನಯಿತವಾಗಿದೆ. ಪಂಕ್ತಿಯಿಂದ ಪಂಕ್ತಿಗೆ ಕ್ರಿಯೆಯ ಭಾವಭಂಗಿಗಳು ಸಮರ್ಥವಾಗಿ ಮೂಡುತ್ತಾ ಹೋಗುತ್ತವೆ. ಭಕ್ತಿಯ ಆವೇಶದಿಂದ ತುಂಬಿದ ವ್ಯಕ್ತಿತ್ವವೊಂದರ ಚರ್ಯೆಯನ್ನು ಅತ್ಯಂತ ಲವಲವಿಕೆಯಿಂದ ಈ ಬರವಣಿಗೆ ವರ್ಣಿಸುತ್ತವೆ. ಆವೇಶ, ಉತ್ಸಾಹ ಮತ್ತು ಕ್ರಿಯೆಗಳನ್ನು ಹಿಡಿದಿಡಲು ಈ ರಗಳೆಯ ಶೈಲಿ ಎಷ್ಟೊಂದು ಉಚಿತವಾಗಿದೆ ಎಂಬುದನ್ನು ಹೇಳಬೇಕಾಗಿಲ್ಲ. ಬಳಸಿದ ಭಾಷೆ ಯಾರಿಗೂ ಅರ್ಥವಾಗುವಂಥದ್ದು. ಸುಮ್ಮನೆ ಓದಿದರೆ ಕಿವಿಗೆ ಬೀಳುವ ಅದರ ನಾದಾಂಶ, ನರ್ತನವೊಂದನ್ನು ಚಿತ್ರಿಸುವ ವರ್ಣನೆ ಇದು ಎನ್ನುವುದನ್ನು ಹೇಳುತ್ತದೆ. ಪದಗಳ ಪುನರುಕ್ತಿಯಿಂದ ಪರಿಣಾಮದ ತೀವ್ರತೆ ಸಾಧಿತವಾಗುತ್ತದೆ. ಹರಿಹರನ ರಗಳೆಗಳೆಲ್ಲ ಇಂತಹ ಭಕ್ತ ಮನೋಧರ್ಮದ ವಿವಿಧ ಭಾವಲಹರಿಗಳಿವೆ. ಈ ರಗಳೆಗಳ ರಚನೆಯಲ್ಲಿಯೂ ಹರಿಹರ ಸಾಕಷ್ಟು ವೈವಿಧ್ಯವನ್ನು ತಂದಿದ್ದಾನೆ. ಕೆಲವು ರಗಳೆಗಳಲ್ಲಿ ರಗಳೆಯಿಂದಾಗುವ ಏಕತಾನವನ್ನು ಮುರಿಯಲೆಂದೋ ಏನೋ ಒಂದು ಸ್ಥಳ ಗದ್ಯ ಮತ್ತೊಂದು ಸ್ಥಳ ರಗಳೆಯನ್ನು ಬರೆದು ಹಿಂದಿನ ಚಂಪೂ ರೂಪಕ್ಕೆ ಬೇರೊಂದು ವೈವಿಧ್ಯವನ್ನು ತಂದಿದ್ದಾನೋ ಎನ್ನುವ ಭಾವನೆಯನ್ನುಂಟು ಮಾಡುತ್ತಾನೆ. ಹರಿಹರನು ಬರೆದ ರಗಳೆಗಳ ಸಂಖ್ಯೆ 101 ಎಂದು ಕೆಲವರು, 120 ಎಂದು ಕೆಲವರು, 106 ಎಂದು ಕೆಲವರು ಹೇಳುತ್ತಾ ಬಂದಿದ್ದಾರೆ. ಇವುಗಳ ಚರ್ಚೆ ಇಲ್ಲಿ ಅನವಶ್ಯಕ. ಆದರೆ ಹರಿಹರ ಅಧಿಕ ಸಂಖ್ಯೆಯಲ್ಲಿ ರಗಳೆಗಳನ್ನು ಬರೆದನೆಂಬುದು ನಿಜ. ಹರಿಹರನ ನಂತರ ಅವನಷ್ಟು ವಿಪುಲವಾಗಿ ಮತ್ತು ಸಮರ್ಥವಾಗಿ ರಗಳೆಯನ್ನು ಬರೆದವರಿಲ್ಲ. ಇನ್ನೂ ಕೆಲವು ರಗಳೆಯ ಕವಿಗಳ ಉಲ್ಲೇಖ ದೊರೆಯುವುದಾದರೂ ಹರಿಹರನ ನಂತರ ರಗಳೆಯ ಛಂದಸ್ಸನ್ನು ಹರಿಹರನನ್ನು ನೆನಪಿಗೆ ತರುವಂತೆ ನಿರ್ವಹಿಸಿದವರು ಹೊಸಗನ್ನಡದ ಕಾಲದ ಪೂತಿ ನರಸಿಂಹಾಚಾರ್ಯರು. ಅವರು ಬರೆದ ಗಣೇಶ ದರ್ಶನ ಮಂದಾನಿಲ ರಗಳೆಯಲ್ಲಿ ರಚಿತವಾದದ್ದು. ಅದರ ಲಯ, ಧಾಟಿ, ಉತ್ಸಾಹವೆಲ್ಲ ಹರಿಹರನ ರಗಳೆಗಳನ್ನು ಹೋಲುತ್ತವೆ. ರಗಳೆಯ ಛಂದಸ್ಸು ಹೊಸಗನ್ನಡ ಕಾಲದಲ್ಲಿ ಸರಳ ರಗಳೆಯಾಗಿ ಬೇರೆ ಬೇರೆಯ ರೂಪಗಳನ್ನು ತಾಳಿದೆ. ಇಂಗ್ಲಿಶಿನ ಬ್ಲ್ಯಾಂಕ್ ವರ್ಸ್
ಅನ್ನು ಕನ್ನಡಕ್ಕೆ ಹೊಂದಿಸಿಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ಕವಿಗಳ ನೆರವಿಗೆ ಬಂದದ್ದು ರಗಳೆಯ ರೂಪ. ಕುವೆಂಪು ಅವರು ಸರಳ ರಗಳೆಯನ್ನು ಸಮರ್ಥವಾಗಿ ನಿರ್ವಹಿಸಿದವರು. ಅವರ ಮಹಾಛಂದಸ್ಸು ಕೂಡ ಇದರ ಮುಂದುವರಿದ ಒಂದು ಪ್ರಯೋಗವೆಂದು ಹೇಳಬಹುದು.